ತೊಗರಿಯ ಕಣಜ ಶರಣಬಸವೇಶ್ವರ ತವರ ಬೆಂಕಿ ಬಿಸಿಲಿನ ನಾಡು ಆದ ಗುಲ್ಬರ್ಗ ಅಲಿಯಾಸ್ ಕಲಬುರಗಿ ಎಪಿಸೋಡ್ 1ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀಪ. ಸಿಟಿ ಎಂಟ್ರಿ ಆದ ತಕ್ಷಣ ಕೇವಲ 200 ಮೀಟರ್ ಡಿಸ್ಟೆನ್ಸ್ ಒಳಗೆ ಎರಡು ದೇವಾಲಯ ಸಿಗ್ತಾವ. ಒಂದು ಸಾಯಿ ಮಂದಿರ, ಇನ್ನೊಂದು ರಾಮ ಮಂದಿರ. ಎರಡು ಕಡೆ ಕೈ ಮುಗಿದು ನಮ್ಮ ಯಾತ್ರೆಯನ್ನು ಶುರು ಮಾಡೋಣಲ್ರಿ. ಸಬ್ಕಾ ಮಾಲಿಕ್ ಏಕ್ ಹೈ ಅಂತ ಅಂದರೆ ಎಲ್ರಿಗೂ ನೆನಪಾಗದೆ ಶಿರಡಿ ಸಾಯಿಬಾಬಾ. साई राम साई श्याम साई भगवान शिरडी के दाता सबसे महान. साई राम साई श्याम साई भगवान शिरडी के दाता सबसे महान. ನಮ್ಮ ಈ ಕಲಬುರಗಿಯ ಶ್ರೀ ಶಿರಡಿ ಸಾಯಿಬಾಬಾ ಅವರ ದೇವಸ್ಥಾನದಾಗ ವಾರದ ಬಿಡ್ರಿ ಪ್ರತಿದಿನವೂ ಅನ್ನದಾಸೋಹ ಇರ್ತೈತೆ. ಮಧ್ಯಾಹ್ನ 12:30ಗೆ ಶುರು ಆಗುತ್ತೆ, 1-1:30 ಅಥವಾ ಕೆಲವೊಂದು ಟೈಮ್ 2 ಗಂಟೆವರೆಗೂ ಆಗ್ಬೋದು. ಗುರುವಾರ ಅಂತ ಬಂದಾಗ ಇಲ್ಲಿ ಜನಸಾಗರನ ರೀ, ಭಾಳ ಅತಿ ಹೆಚ್ಚು ಜನ ಬರ್ತಾರೆ ಗುಲ್ಬರ್ದಾಗಿರೋರೆಲ್ಲ ಲೋಕಲ್ಸ್. ಆ್ಯಂಡ್ ಅವತ್ತಿನ ದಿವಸ ಪೂರ್ತಿ ದಿನ ದಾಸೋಹ ಓಪನ್ ಇರ್ತೈತಿ. ಸೊ ಒಂದು ಲೆಕ್ಕಕ್ಕೆ ಕನ್ಸಿಡರೇಷನ್ ಮಾಡಿದ್ರೆ 365 ದಿನವೂ ದಾಸೋಹ ಚಾಲು ಇರುತ್ತೆ. ಹಿಂದ್ಗಡೆ ಏನು ಕಾಣುತ್ತಲ್ಲ ದಾಸೋಹದ ಕೊಠಡಿ ಅಲ್ಲೈತ್ರಿ. ದೇವಸ್ಥಾನದ ಸ್ವಲ್ಪ ಒಳಗಡೆ ಬಂತಂದ್ರೆ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನ ಐತಿ ಇಲ್ಲಿ ಒಳಗಡೆ. ಕಟ್ ಚಾಯ್ ಗುಲ್ಬರ್ಗಕ್ಕೆ ಬಂದು ಚಹಾ ಕುಡಿಲಾರ್ದೆ ಬಿಸಿ ಬಿಸಿ ಬಿಸಿಲಾಗವನವನು ಹಂಗೈತಿವಿ ಅಂತಂದ್ರೆ ನಮ್ಮ ಜರ್ನಿನ ಅಪೂರ್ಣ ಆಗ್ಬಿಡ್ತೈತಿ. ಅದಕ್ಕೆ ಚಹಾ ಕುಡಿಯೋಕೆ ಚಾಲೂ ಮಾಡಿದ್ದೀವಿ. ಇಲ್ಲಿ ಮ್ಯಾಕ್ ಚಹಾ ಅಂಗಡಿ ರಾಮ ಮಂದಿರ ಕಡೆ. ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನು ಎಲ್ಲರೂ ನೋಡಿರ್ತೀರಿ. ಹಂಗೆ ನಮ್ಮ ಕಲಬುರಗಿಯ ಶ್ರೀರಾಮ ಮಂದಿರವನ್ನು ಒಂದು ಸಲ ನೋಡ್ಕೊಂಬರೋಣಲ್ಲ.
ದೇವಸ್ಥಾನದ ಒಳಗೆ ಅರ್ಚಕರು ಎಲ್ಲೋ ಹೊರಗಡೆ ಹೋಗಿದ್ರಂದ್ರೆ ಅದಕ್ಕೆ ಲಾಕ್ ಮಾಡಿದ್ದಾರೆ. ಯಾಕಂದರೆ ನಾನು ಆ್ಯಕ್ಚುಲಿ ಒಳಗಡೆಯಿಂದಾನೇ ತೋರಿಸ್ಬೇಕಂತ ನಿಮ್ಗೆ ಆಸೆ ಇತ್ತು. ಬಟ್ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ಹಿಂದ್ಗಡೆ ನೋಡಿದ್ರಲ್ಲ, ಈಗ ಬಂದಿದ್ದಾರೆ. ಬನ್ನಿ ನಿಜವಾದ ದರ್ಶನನ ಈಗ ಮಾಡೋಣ. ರಾಮ್ ಸಿಯಾ ರಾಮ್